ಕೆಲವೊಮ್ಮೆ ಎಲ್ಲರಿಗಿಂತ ಹೆಚ್ಚು ಶಕ್ತಿಶಾಲಿ ಅಂತ ಅನ್ಸೋದು ಯಾವುದು ಗೊತ್ತಾ? ಒಂದು ಸಿಂಪಲ್ ಖಾಲಿ ಪೇಜ್ ಎಲ್ಲವನ್ನೂ ಹೊಸದಾಗಿ ಶುರು ಮಾಡೋಕೆ ಒಂದು ಅವಕಾಶ. ಹೊಸ ಟಿಪ್ಪಣಿ ಅನ್ನೋ ಈ ಎರಡು ಪದಗಳು ಬರೀ ಅಕ್ಷರಗಳಲ್ಲ, ಅವು ಸಾಧ್ಯತೆಗಳ ಇಡೀ ಜಗತ್ತನ್ನೇ ನಮ್ಮುಂದೆ ತೆರೆದಿಡ್ತವೆ. ಬನ್ನಿ ಈ ಜಗತ್ತಿನ ಒಳಗೆ ಹೋಗಿ ನೋಡೋಣ. ನೋಡಿ, ಈ ಮಿಟುಕಿಸೋ ಕರ್ಸರ್ ಒಂದು ಕ್ಷಣ ಸುಮ್ನೆ ಗಮನಿಸಿ. ಇದೊಂದು ಚಿಹ್ನೆ ಅಷ್ಟೇ ಅಲ್ಲ, ಇದರಲ್ಲಿ ಒಂದು ಭರವಸೆ ಇದೆ, ಜೊತೆಗೆ ಒಂದು ದೊಡ್ಡ ಪ್ರೆಷರ್ ಕೂಡ ಇದೆ. ಮುಂದೆ ಏನಾದ್ರೂ ಅದ್ಭುತವಾಗಿ ಬರೀಬೋದು ಅನ್ನೋ ಭರವಸೆ, ಆದ್ರೆ ಎಲ್ಲಿಂದ ಶುರು ಮಾಡೋದು ಅನ್ನೋ ಕನ್ಫ್ಯೂಷನ್ ಇದೆಯಲ್ಲ, ಅದೇ ಒತ್ತಡ. ಹೌದು, ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಪಾಯಿಂಟ್ ಇದೆ: ಭರವಸೆ ಮತ್ತು ಒತ್ತಡ. ಒಂದು ಖಾಲಿ ಸ್ಲೇಟ್ಗೆ ಯಾವಾಗ್ಲೂ ಎರಡು ಮುಖಗಳಿರ್ತವೆ. ಒಂದು ಕಡೆ ಅವಕಾಶದ ಬಾಗಿಲು ತೆರೆದ್ರೆ, ಇನ್ನೊಂದು ಕಡೆ ಭಯದ ಗೋಡೆ ಅಡ್ಡ ಬರುತ್ತೆ. ಒಂದ್ಕಡೆ ನೋಡಿದ್ರೆ ಭರವಸೆ ಅಂದ್ರೆ ಅಂತ್ಯವಿಲ್ಲದ ಸಾಮರ್ಥ್ಯ, ಒಂದು ಫ್ರೆಶ್ ಸ್ಟಾರ್ಟ್, ಶುದ್ಧ ಸಾಧ್ಯತೆ. ಇದು ಕೇಳೋಕೆಷ್ಟು ಚೆನ್ನಾಗಿದೆ ಅಲ್ವಾ? ಅದೇ ಇನ್ನೊಂದು ಸೈಡ್ ಅಲ್ಲಿರೋದು ಪ್ರೆಷರ್, ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋ ಹಠ, ಎಲ್ಲಿಂದ ಶುರು ಮಾಡ್ಲಿ ಅನ್ನೋ ತಲೆನೋವು, ಆ ಮೊದಲ ಸ್ಟೆಪ್ ಇಡೋಕಿರೋ ಭಯ. ನಿಜ ಹೇಳ್ಬೇಕಂದ್ರೆ ಈ ಎರಡರ ನಡುವಿನ ಫೈಟ್ ಇದೆಯಲ್ಲ, ಅದೇ ಖಾಲಿ ಪುಟದ ಅಸ್ಲಿ ಕಥೆ. ಸರಿ, ಹಾಗಾದ್ರೆ ಈ ಖಾಲಿ ಪೇಜ್ ಅಂದ್ರೆ ಯಾಕೆ ಇಷ್ಟೊಂದು ಭಯ? ಏನಿದೆ ಅದ್ರಲ್ಲಿ? ಸುಮ್ನೆ ಖಾಲಿ ಇದೆ ಅಷ್ಟೇ ಅಲ್ವಾ? ಇದರ ಹಿಂದಿರೋ ಸೈಕಾಲಜಿ ಏನು ಅಂತ ಸ್ವಲ್ಪ ಡೀಪ್ ಆಗಿ ನೋಡೋಣ. ಇದಕ್ಕೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ಪರ್ಫೆಕ್ಷನಿಸಮ್, ಅಂದ್ರೆ ಎಲ್ಲವೂ ಪರ್ಫೆಕ್ಟಾಗಿರ್ಬೇಕು ಅನ್ನೋ ಹಠ. ಶುರು ಮಾಡೋದೇ ಆದ್ರೂ ಅದು 100ಕ್ಕೆ 100 ಸರಿ ಇರ್ಬೇಕು ಅನ್ನೋ ನಂಬಿಕೆ. ಉದಾಹರಣೆಗೆ, ಒಬ್ಬ ರೈಟರ್ ಫಸ್ಟ್ ಸೆಂಟೆನ್ಸ್ ಪರ್ಫೆಕ್ಟಾಗಿ ಬರ್ಬೇಕು ಅಂತ ಗಂಟೆಗಟ್ಲೆ ಕಾಯ್ತಾರೆ, ಕೊನೆಗೆ ಏನು ಬರೀದೆ ಪೇಜ್ ಖಾಲಿ ಬಿಟ್ಬಿಡ್ತಾರೆ. ನೋಡಿ, ವಿಪರ್ಯಾಸ ಅಂದ್ರೆ ಇದೆ. ಪರ್ಫೆಕ್ಟ್ ಫಸ್ಟ್ ಸ್ಟೆಪ್ ಇಡ್ಬೇಕು ಅನ್ನೋ ಆಸೆನೆ ನಮ್ಮನ್ನ ಯಾವ ಸ್ಟೆಪ್ ಕೂಡ ಇಡೋಗ್ಬಿಡಲ್ಲ. ಒಂದು ಮಾತಿದೆ: ಹೊರಲು ಅತ್ಯಂತ ಭಾರವಾದ ವಸ್ತು ಅಂದ್ರೆ ಇನ್ನೂ ಖಾಲಿಯಾಗಿರುವ ಪುಟ. ಎಷ್ಟು ನಿಜ ಅಲ್ವಾ? ಯಾಕಂದ್ರೆ ಆ ಖಾಲಿ ಪುಟ ಸುಮ್ನೆ ಖಾಲಿ ಇಲ್ಲ, ಅದು ನಮ್ಮೆಲ್ಲ ಎಕ್ಸ್ಪೆಕ್ಟೇಷನ್ಸ್, ನಮ್ಮ ಆಸೆಗಳು, ನಮ್ಮ ಕನಸುಗಳು ಎಲ್ಲದರ ಭಾರವನ್ನ ಹೊತ್ಕೊಂಡು ಕೂತಿದೆ. ಆದ್ರೆ ಈ ಥರ ಸ್ಟಕ್ ಆಗಿರೋ ಸ್ಥಿತಿಯಿಂದ ಹೊರಬರೋಕೆ ಒಂದು ದಾರಿ ಇದೆ. ಇಲ್ಲಿಂದ ನಮ್ಮ ಕಥೆ ಒಂದು ಟರ್ನ್ ತಗೊಳ್ಳುತ್ತೆ. ಅದೇನ್ ಗೊತ್ತಾ? ಆ ಮೊದಲ ಗುರುತನ್ನ ಮಾಡೋ ಶಕ್ತಿ. ಒಂದು ಸಣ್ಣ ಆಕ್ಷನ್ ಹೇಗೆ ಎಲ್ಲವನ್ನೂ ಚೇಂಜ್ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಸೊ, ಈ ಪ್ಯಾರಲೈಸಿಸ್ನ ಬ್ರೇಕ್ ಮಾಡೋದು ಹೇಗೆ? ಈ ಸ್ಥಗಿತದಿಂದ ಹೊರಗೆ ಬರೋದು ಹೇಗೆ? ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಆದರೆ ನಾವನ್ಕೊಂಡಷ್ಟು ಕಷ್ಟ ಅಲ್ಲ ಇದರ ಉತ್ತರ. ಸಿಂಪಲ್ ಆಗಿದೆ. ಇಲ್ನೋಡಿ, ಮಾಸ್ಟರ್ ಪೀಸ್ ಇರೋದು ಫಸ್ಟ್ ಸ್ಟ್ರೋಕ್ನಲ್ಲ, ಆದ್ರೆ ಆ ಫಸ್ಟ್ ಸ್ಟ್ರೋಕ್ ಹಾಕಲಾಗಿದೆ ಅನ್ನೋದ್ರಲ್ಲೇ ಇದೆ. ಇದರ್ಥ ಏನು? ಸಿಂಪಲ್. ನೀವ್ ಶುರು ಮಾಡಿದ್ದು ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕಿಂತ ನೀವ್ ಶುರು ಮಾಡಿದ್ರಿ ಅನ್ನೋದೇ ಮುಖ್ಯ. ಆ ಮೊದಲ ಹೆಜ್ಜೆ ಎಷ್ಟೇ ಚಿಕ್ಕದಿರ್ಲಿ, ಅದು ಮುಖ್ಯ. ಈ ಮೆಂಟಲ್ ಶಿಫ್ಟ್ಗೆ 3 ಸಿಂಪಲ್ ಸ್ಟೆಪ್ಸ್. 1, ಪ್ರೆಷರ್ ಕಮ್ಮಿ ಮಾಡ್ಕೊಳ್ಳಿ, ಇದು ಜಗತ್ತಿನ ಕೊನೆ ಪ್ರಾಜೆಕ್ಟ್ ಏನಲ್ಲ. 2, ಇಂಪರ್ಫೆಕ್ಷನ್ ಅನ್ನ ಒಪ್ಕೊಳ್ಳಿ, ಫಸ್ಟ್ ಅಟೆಂಪ್ಟ್ ಯಾವಾಗ್ಲೂ ಒಂದು ರಫ್ ಡ್ರಾಫ್ಟ್ ಅಷ್ಟೇ. ಮತ್ತು 3, ಜಸ್ಟ್ ಒಂದೇ ಒಂದು ಮಾರ್ಕ್ ಮಾಡಿ, ಒಂದು ಪದ, ಒಂದು ಲೈನ್ ಅಥವಾ ಒಂದು ಚಿಕ್ಕ ಡಾಟ್, ಅಷ್ಟೇ ಸಾಕು ಆ ಸ್ಟಕ್ ಆಗಿರೋ ಸ್ಥಿತಿಯನ್ನ ಬ್ರೇಕ್ ಮಾಡಕ್ಕೆ. ಓಕೆ, ಈಗ ನಾವು ಫೈನಲ್ ಪಾರ್ಟ್ಗೆ ಬಂದಿದೀವಿ. ಏನೂ ಇಲ್ದಿರೋ ಕಡೆಯಿಂದ ಎಲ್ಲವನ್ನೂ ಸೃಷ್ಟಿಸೋ ಈ ಜರ್ನಿ ಎಷ್ಟು ಅದ್ಭುತ ಅಲ್ವಾ? ಒಂದು ಚಿಕ್ಕ ಸ್ಟಾರ್ಟ್ ಹೇಗೆ ದೊಡ್ಡ ದೊಡ್ಡ ರಿಸಲ್ಟ್ಸ್ ಕೊಡುತ್ತೆ ಅಂತ ನೋಡೋಣ. ನೀವು ಯಾವುದೇ ದೊಡ್ಡ ಕ್ರಿಯೇಷನ್ ತಗೊಳ್ಳಿ, ಯಾವುದೇ ಸ್ಟೋರಿ ತಗೊಳ್ಳಿ, ಯಾವುದೇ ಪ್ರಾಜೆಕ್ಟ್ ತಗೊಳ್ಳಿ, ಎಲ್ಲಾದ್ರೂ ಶುರುವಾಗೋದು ಹೀಗೆ, ಒಂದೇ ಒಂದು ಚಿಕ್ಕ ಬೀಜದಿಂದ, ಒಂದು ಐಡಿಯಾ. ಸರಿ, ಆ ಒಂದು ಐಡಿಯಾದಿಂದ ಮುಂದೆ ಏನಾಗಬಹುದು? ಒಂದು ಕ್ವೆಶ್ಚನ್ ಹುಟ್ಟಬಹುದು, ಏನಾದ್ರೂ ಗಮನಿಸ್ದು ನೋಟ್ ಆಗಬಹುದು, ಹೊಸ ಹೊಸ ಕನೆಕ್ಷನ್ಸ್ ಹೊಳಿಬಹುದು, ಅಥವಾ ಒಂದು ಸಿಂಪಲ್ ಡೂಡಲ್ ಆದ್ರೂ ಗೀಚಬಹುದು. ಆ ಸ್ಟಾರ್ಟಿಂಗ್ ಸ್ಪಾರ್ಕ್ ಇದೆಯಲ್ಲ, ಅದು ಬೇಗನೆ ಕ್ರಿಯೇಟಿವಿಟಿಯ ಎಷ್ಟೊಂದು ದಾರಿಗಳನ್ನ ಓಪನ್ ಮಾಡುತ್ತೆ. ಎಲ್ಲದಕ್ಕೂ ಬೇಸ್ 1. ಈ ನಂಬರ್ನ ಪವರ್ ನೋಡಿ. ಒಂದೇ ಒಂದು ಮಾರ್ಕ್, ಒಂದೇ ಒಂದು ವರ್ಡ್, ಶುರು ಮಾಡ್ಬೇಕು ಅಂತ ತಗೊಂಡ ಒಂದೇ ಒಂದು ಡಿಸಿಷನ್, ಅಷ್ಟೇ ಎಲ್ಲವನ್ನು ಬದಲಾಯಿಸಕ್ಕೆ ಅಷ್ಟೇ ಸಾಕು. ಮತ್ತು ಕೊನೆಗೆ ಆ ಒಂದೇ ಒಂದು ಗುರುತಿನಿಂದ ಒಂದು ಪ್ರಪಂಚವೇ ನಿರ್ಮಾಣವಾಗುತ್ತದೆ. ಆ ಖಾಲಿ ಪೇಜ್ ಮೇಲಿದ್ದ ಭಯವನ್ನ ದಾಟಿ ಇಟ್ಟ ಆ ಮೊದಲ ಸ್ಟೆಪ್ ಇದೆಯಲ್ಲ, ಇದು ಅದರ ರಿಸಲ್ಟ್. ಹಾಗಾದ್ರೆ ಆ ಹೊಸ ಖಾಲಿ ನೋಟ್ನಲ್ಲಿ ಯಾವ ಜಗತ್ತನ್ನು ಕಟ್ಟಬಹುದು, ಅದರ ಮೇಲೆ ಯಾವ ಕತೆ ಬರೆಯಬಹುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.